ಸರ್, ನಾನು 1 ವರ್ಷ 2 ವರ್ಷದಿಂದ ನಾನು ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ಗಾಗಲಿ ಎಲ್ಲ ಕಡೆನೂ SC/ST ಸೆಲ್ಗಾಗಲಿ ಎಲ್ಲ ಕಡೆನೂ ಓಡಾಡ್ಕೊಂಡು ನನ್ನ ಜೀವ ಬೆದರಿಕೆ ಇದ್ರೂ ಇದ್ರ ನಡುವೆ ನಾನು ಹೋರಾಡಿಕೊಂಡು ಬಂದಿದ್ದೀನಿ. ನಾನು ಅಲ್ಲಿವರೆಗೂ ಬೆಂಗಳೂರಿಗೆ ಹೋಗುತ್ತಲ್ಲ. ನನ್ನ ಹೆಸರು ಪ್ರಭಾವತಿ. ನಮ್ಮ ಮಾವರು ಚಿನ್ನಪ್ಪ ಅಂತ ಹೇಳ್ಬಿಟ್ಟು ಇವರು 1978ರಲ್ಲಿ ಇಲ್ಲೆಲ್ಲ ಭೂಮಿ ಉಳುಮೆ ಮಾಡ್ಕೊಂಡು ಇದ್ದರು. ಆದರೆ ಅವಾಗೆ ಅವ್ರನ್ನ ಓಡಿಸ್ಬಿಟ್ಟಿದ್ದಾರೆ ಸ್ವಾಮೀಜಿಗಳು. ಓಡಿಸ್ಬಿಟ್ಟು ದೌರ್ಜನ್ಯ ಮಾಡಿ ಹಾಕ್ಕೊಂಡಿದ್ದಾರಲ್ಲ 4 ಎಕರೆ 5 ಎಕರೆ ಹಂಗೆ. ಅದಕ್ಕೆ ನಮ್ಗೆ ದಯವಿಟ್ಟು ನಮ್ಮ ಜಮೀನು ನಮ್ಗೆ ವಾಪಸ್ ಕೊಡಬೇಕು. ನಮ್ಗೆ ಯಾವುದೇ ಥರ ಜಮೀನಿಲ್ಲ, ಎಲ್ಲ ಹೋಗಿದೆ. ನಾವು ಬಡವರು, ದಯವಿಟ್ಟು ನಮ್ಗೆ ಸಹಾಯ ಮಾಡಬೇಕು. ನಿಮ್ಮ ಹತ್ರ ದಾಖಲೆಗಳಿದೆಯಾ? ಇದೆ, ರೆಸಿಪ್ಟ್ ಇದೆ, ಕಂದಾಯ ಕಟ್ಟಿರೋದು ಎಲ್ಲ ಸಾಗುವಳಿ ಚೀಟಿ ಎಲ್ಲ ಇದೆ. ಕೆಂಪಯ್ಯ ಅವರ ಮಗ ನಮ್ಮ ತಂದೆಯವರಿಗೆ ಇಲ್ಲಿ 2 ಎಕರೆ 20 ಗುಂಟೆ 82ರಲ್ಲಿ ಮಂಜೂರಾಗಿ ಸಾಗುವಳಿ ಚೀಟಿ ಮುಖಾಂತರ ಪೂಡಿ ಆಗಿ ನಮಗೆ ಇಲ್ಲಿ ಬಂದಿರುತ್ತೆ. ಸರ್ವೆ ನಂಬರ್ 139 ಗೋಮಾಳ ಜಾಗದಲ್ಲಿ 2.5 ಎಕರೆ ನಮಗೆ ಮಂಜೂರಾಗಿ ಇಲ್ಲಿ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ ನಾನು ಓಡಾಡೋಕ್ಕೆ ಬರೋದಕ್ಕೆ ಇವ್ರು 40 ಎಕರೆ ಮಂಜೂರಾಗಿದೆ ಅಂತೇಳಿ ನಾನು ಹೋಗಿ ಬರೋ ದಾರಿನೆಲ್ಲ ಮಂಜೂರಾಗಿದೆ ಅಂತೇಳಿ ದಾರಿ ಬಿಡದೆ ಅಡ್ಡಿ ಹಾಕ್ಕೊಂಡಿದ್ದಾರೆ. ಕಾಂಪೌಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಾನು ಸುಮಾರು ಒಂದು 10 ಅರ್ಜಿ ನಮ್ಮ ತಹಸೀಲ್ದಾರ್ಗಾಗಲಿ, ಜಿಲ್ಲಾಧಿಕಾರಿಗಳಿಗಾಗಲಿ, SC/ST ಸೆಲ್ಲಲ್ಲಾಗಲಿ ಮತ್ತು SP ಆಫೀಸಲ್ಲಾಗಲಿ ಒಂದು ಕಂಪ್ಲೇಂಟು ಸಮೇತ ಕೊಟ್ಟಿದ್ದೀನಿ. ನನಗೆ ಜೀವ ಬೆದರಿಕೆ ಇದೆ ಅಂತ ಸಹ ಕೊಟ್ಟಿದ್ದೀನಿ. ಯಾವುದೇ ರೀತಿ ನನಗೆ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿತ್ತು. ನನಗೆ ಯಾವುದೇ ರೀತಿಯೂ ಇವರು ಸಹಾಯ ಮಾಡಿದೆ. ತಹಸೀಲ್ದಾರ್ ಆಗಲಿ, RI ಆಗಲಿ, VA ವಿಲೇಜ್ ಅಕೌಂಟೆಂಟ್ ಆಗಲಿ ಯಾರೂ ನನ್ನ ಸಹಾಯಕ್ಕೆ ಬಂದು ನಿಂತಿಲ್ಲ. ತುಂಬ ತೊಂದರೆ ಆಗ್ತಿತ್ತು. ದಯವಿಟ್ಟು ನನಗೆ ಅದಕ್ಕೆ ನಾನು JB ಶ್ರೀನಿವಾಸ್ ಹತ್ರ ಹೋದೆ. ದಯವಿಟ್ಟು ಇದೊಂದು ರಸ್ತೆ ಸರಿ ನನಗೆ ಬಿಡಿಸ್ಕೊಟ್ಟು ಸ್ವಲ್ಪ ಸಹಾಯ ಮಾಡಿಸ್ಕೊಡಪ್ಪ ಅಂತ ಹೇಳಿದ್ದೀನಿ. ತುಂಬಾ ಕಿರುಕುಳ ಕೊಟ್ಟಿದ್ದಾರೆ ನನಗೆ. ಜಾಸ್ತಿ ಚಿತ್ರಹಿಂಸೆ 2 ವರ್ಷದಿಂದ ಇದೊಂದು ಹೋರಾಟ ನಾನು ಒಬ್ಬನೇ ಬರಿಗಾಲಲ್ಲಿ ಕುಂಟುಕಾಲ ಹಾಕ್ಕೊಂಡು ನಾನು ಓಡಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದೀನಿ. ತುಂಬ ಬಾಧೆ ಬಿದ್ದಿದ್ದೀನಿ. ದಯವಿಟ್ಟು ಇದಕ್ಕೊಂದು ನ್ಯಾಯ ಒದಗಿಸ್ಕೊಡಿ ಶ್ರೀನಿವಾಸ್ ಅವರೇ, ದಯವಿಟ್ಟು. ಇವತ್ತೇನು ಸರ್ವೆ ನಂಬರು 139ರಲ್ಲಿ ನಾವಿದ್ದೀವಿ. ಈ 139 ಸರ್ವೆ ನಂಬರ್ ಬಂದು ಕೋಲಾರ ತಾಲೂಕು ಉತ್ತೂರು ಹೋಬಳಿಯ ಸೀಸಂದ್ರ ಗ್ರಾಮದ 139 ಸರ್ವೆ ನಂಬರ್ನಲ್ಲಿ 1982ರಲ್ಲಿ ಚಂದ್ರಮೌಳಿ ಎಂಬುವರಿಗೆ 2 ಎಕರೆ 20 ಗುಂಟೆ ಜಮೀನು ಮಂಜೂರಾಗುತ್ತೆ. ಯಾಕಂದರೆ ಗೋಮಾಳ ಜಮೀನಿನಲ್ಲಿ ಒಂದು ದಲಿತ ಸಮುದಾಯಕ್ಕೆ ಸೇರಿರುವಂಥ ಚಂದ್ರಮೌಳಿ ಅನ್ನೋರಿಗೆ ಮಂಜೂರಾಗಿದೆ. ಆದರೆ ಕೆಂಪಯ್ಯರವ್ರಿಗೆ ಮಂಜೂರಾಗಿರೋದು ಅವ್ರ ಮಗಾಗಿ ಇವಾಗ ಖಾತೆ ಕೂಡ ಆಗಿದೆ. ಇಲ್ಲಿ ಪ್ರಸ್ತುತ ಅವರ ಜಮೀನಲ್ಲಿ ಮಂಜೂರಾಗಿರುವ ಜಮೀನಲ್ಲಿ ಏನಾದರೂ ವ್ಯವಸಾಯ ಮಾಡಬೇಕಂದ್ರೆ ಇಲ್ಲಿ ಓಡಾಡಬೇಕಂದ್ರೆ ಕೂಡ ಆ ಮಟ್ಟಕ್ಕೆ ಇವ್ರಿಗೆ ಪ್ರಾಣ ಭಯ ಆಗೋದಾಗಿರ್ಬೋದು, ಇವ್ರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಈ ಮಟ್ಟಕ್ಕೆ ಈ BJS ಸಮಸ್ಯೆ ಯಾರಿದ್ದಾರೋ ಅವ್ರು ಮುಂದಾಗಿದ್ದಾರೆ. ಬಹುಶಃ ಕೆಲವರು ಹೇಳ್ತಾರೆ ಸ್ವಾಮೀಜಿಗಳು ಅದು ಇದಂತ. ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ಗಮನಕ್ಕೆ ತಂದಾಗ ನಾನು ಖಂಡಿತ ಬರ್ತೀನಿ. ಅದು ಯಾರೇ ಬಲಾಢ್ಯರಾಗಿರಲಿ, ಯಾರೇ ನಿಮ್ಗೆ ಸಮಸ್ಯೆ ಮಾಡ್ತಿದ್ದಾಗ ಅದು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದೆಂಥ ದೊಡ್ಡ ಶ್ರೀಮಂತ ಆಗಿರಲಿ, ಎಂಥ ರಾಜಕೀಯ ಮುಖಂಡ ಆಗಿರಲಿ, ನಮಗೆ ದಲಿತರಿಗೆ ಎಲ್ಲೇ ಸಮಸ್ಯೆ ಆದರೂ ಕೂಡ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಈಗಾಗಲೇ ಪ್ರತಿಯೊಂದು ಜಮೀನುಗಳ ಹತ್ರ ಹೋಗ್ಬಿಟ್ಟು ಅವ್ರು ನ್ಯಾಯ ಒದಗಿಸುವ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ. ಯಾಕಂದರೆ ಇವ್ರ ಜಮೀನು, ಈ ಜಮೀನಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಕಾನೂನು ಹೋರಾಟ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ತಹಶೀಲ್ದಾರ್ಗಾಗಿರ್ಬೋದು. ಯಾಕ್ರೆ ನೀವು ಬಲಾಢ್ಯರ ಜೊತೆ ಶಾಮೀಲಾಗ್ತೀರಿ? ಯಾಕೆ ಬಡವ್ರಿಗೊಂದು ನ್ಯಾಯನ, ಶ್ರೀಮಂತರಿಗೊಂದು ನ್ಯಾಯನ? ಯಾಕೆ ನೀವೇ ಮಂಜೂರು ಮಾಡಿಕೊಟ್ಟಿದ್ದಾರಲ್ಲ ಕಂದಾಯ ಇಲಾಖೆಯಲ್ಲಿ 1982ರಲ್ಲಿ ಇವರು ಮಂಜೂರು ಮಾಡಿಕೊಟ್ಟಿರುವ ಜಮೀನು ತಮ್ಮದೇ ಅಂತ ದಾಖಲೆ ಮಾಡಿಕೊಟ್ಟಿರೋ ತಮ್ಮದೇ ಅಂತ ಪಾನಿಗಳೈತೆ. ಈ ಜಮೀನು ರಸ್ತೆಗೆ ತೊಂದರೆ ಮಾಡ್ತೀರಂದ್ರೆ ತಾವು ಅಧಿಕಾರಿಗಳು ಕೂಡ ಒಂದು ಬಲಾಢ್ಯರ ಜೊತೆ ಶಾಮೀಲಾಗ್ಬಿಟ್ಟು ಈ ಥರ ಒಂದು ದಲಿತ ಕುಟುಂಬಕ್ಕೆ ಸೇರಿರುವಂಥ ಚಂದ್ರಮೌಳಿಗೆ ಅವ್ರು ಹ್ಯಾಂಡಿಕ್ಯಾಪ್ ಪಾಪ ಎಷ್ಟು ನೋವು ಪಡ್ತಾ ಇದ್ದಾರೆ ನಮಗೆ ಗೊತ್ತಿದೆ. ಯಾಕಂದರೆ ಕಾನೂನು ಮೇಲೆ ತುಂಬ ಗೌರವ ಐತೆ. ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿದಾಗ ನ್ಯಾಯ ಪಡೆಯೋಕ್ಕಾಗಿಲ್ಲ ಅಂದಮೇಲೆ ಈ ಸಮಾಜದಲ್ಲಿ ನಾವು ಇನ್ನೂ ಯಾವ ಸ್ಥಾನದಲ್ಲಿದ್ದೀವಿ, ಯಾವ ಮಟ್ಟಕ್ಕೆ ಬಡವ್ರಿಗೆ ತೊಂದರೆ ಕೊಡ್ತಾ ಇರೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಆ ಒಂದು ನಿಟ್ಟಿನಲ್ಲಿ ನಾನು ಫೈನಲ್ ಆಗಿ ಅಂತಿಮವಾಗಿ ತಹಶೀಲ್ದಾರ್ಗೆ ಇದು ಏನಾದರೂ ಆರ್ಡರ್ ಆದರೂ ಅನ್ಕೊಳ್ರಿ, ಇದು ಕೂಡಲೇ ಬಂದು ಇಲ್ಲಿರುವಂಥ ಯಾರು ಅಕ್ಕಪಕ್ಕದಲ್ಲಿರುವಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ರಸ್ತೆಯನ್ನು ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕೂಡ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಕೋಲಾರ ತಾಲೂಕು ಕಚೇರಿ ಮುಂದೆ 3 ದಿನಗಳಲ್ಲಿ ನಾವೆಲ್ಲರೂ ಸಹ ನಿರ್ಧಾರ ಮಾಡ್ತೀವಿ. ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಸೋಲಿಲ್ಲ. ಯಾಕಂದರೆ ನ್ಯಾಯ ಎಲ್ಲಿರುತ್ತೆ ಅದ್ರ ಪರವಾಗಿ ನಿಲ್ಲುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ. ಅವ್ರ ಪಾಪ ಹ್ಯಾಂಡಿಕ್ಯಾಪು, ಅವ್ರ ಕಣ್ಣಲ್ಲಿ ನೀರು ಬರ್ತೈತೆ. ಇವತ್ತು ಕೂಡ ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಈ ರೀತಿ BJS ಅವರು ಅಲ್ಲ ರೀ, BJS ಸಮಸ್ಯೆ ಅವರು ನೀವೇನೋ ಇದು ಮಾಡ್ಕೊಂಡಿದ್ದೀರಾ, ಗೋಮಾಳ ಜಮೀನಲ್ಲಿ ಒತ್ತುವರಾಗಿದೆ ಇನ್ನೊಂದಿನೊಂದು ಅದು ಪರ್ದೇರೋ ಕಾನೂನು ಚೌಕಟ್ಟಿನ ಹೋರಾಟ ಮಾಡ್ತೀನಿ. ನಾನೇ ಬೇಕಾದ್ರೆ ಒಬ್ಬನೇ ನಿಂತ್ಕೊಂಡು ನಿಮ್ಮ ವಿರುದ್ಧ BJS ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ನೀವು ಎಷ್ಟೆಷ್ಟು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅದನ್ನು ತೆರವು ಮಾಡಿಸ್ತೀನಿ. ಅದು ನಮ್ಗೆ ಗೊತ್ತು. ಯಾಕಂದರೆ ಕೆಲವರಿಗೆ ಭಯ ಇಡಿಸ್ತಾರೆ,
ಇಲ್ಲಿ ಕೆಲವರು ಕೂಡ ಪಾಪ ರೈತರು ಇರ್ತಾರೆ, ಒಬ್ಬಂಟಿ ಆಗಿರ್ತಾರೆ, ಅವ್ರಿಗೂ ಎಲ್ಲ ಒಂದ್ ಕಡೆ ಭಯ ಇರ್ತಾರೆ. ಯಾಕಂದ್ರೆ ಈ ರೀತಿ ಶ್ರೀಮಂತರು, ಈ ರೀತಿ ರಾಜಕೀಯ ಪ್ರಭಾವ ಇರೋರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಬೇಕಾದ್ರೆ ಇವ್ರಿಗೆ ಏನಾದ್ರು ಜಮೀನುಗಳು ಬೇಕು, ಅದು ಬೇಕಂದಾಗ ಪ್ರಾಣ ತೆಗೆಯೋ ಮಟ್ಟಕ್ಕೆ ಕೂಡ ಹೋಗ್ತಾರೆ. ಆಲ್ರೆಡಿ ಇವ್ರು ಕೂಡ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಅದು ದೂರು ಕೂಡ ಕೊಟ್ಟಿರೋದು ದಾಖಲೆ ಕೂಡ ಐತೆ ನೋಡಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಮಾನ್ಯ ಪೊಲೀಸು ವರಿಷ್ಠಾಧಿಕಾರಿಗಳಿಗೆ ಮತ್ತೆ ತಹಶೀಲ್ದಾರ್ ಕೂಡ ಎಲ್ಲಿ ಇದು ಕೊಟ್ಟಿರೋದು 13/3/2024 ಕೊಟ್ಟಿರೋದು. ಇವತ್ತಿಗೂ ಅರ್ಜಿಯಾಗೇ ಬಂದಿದೆ. ಇವ್ರಿಗೆ ನ್ಯಾಯ ಇವತ್ತಿಗೂ ಕೊಟ್ಟಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲ ಒಂದು ಕಡೆ ಸರ್ಕಾರದಿಂದ ಸರ್ಕಾರ ಸಂಬಳ ತಗೊಳ್ತಾರೆ, ಸರ್ಕಾರಿ ಕೆಲಸ ನ್ಯಾಯವಾಗಿ ಮಾಡಬೇಕು. ಯಾರು ಬಡವರು ಇರ್ತಾರೋ, ಯಾರು ದಲಿತರು ಇರ್ತಾರೋ, ಯಾರು ರೈತರು ಇರ್ತಾರೋ, ಯಾರು ತೊಂದರೆ ಮಾಡ್ತಾ ಇರೋ ಅಂಥವ್ರ ಪರವಾಗಿ ನಿಂತು ಅದು ಯಾವನೇ ಆಗಿರಲಿ ಅಂಥವ್ರ ಮಟ್ಟ ಹಾಕೋ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕು, ತಹಶೀಲ್ದಾರು ಮಾಡಬೇಕು, ಪೊಲೀಸ್ ಇಲಾಖೆ ಮಾಡಬೇಕು. ಆದರೆ ನೀವೇ ಹೋಗ್ಬಿಟ್ಟು ಅವರ ಜೊತೆ ಶಾಮೀಲ್ ಹಾಕ್ಕೊಂಡು ಅವ್ರ ಪರವಾಗಿದ್ರೆ ನಮಗೂ ಗೊತ್ತು. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಎಂತೆಂಥ ವಿಷಯದಲ್ಲಿ ಯಾವ ರೀತಿಯಲ್ಲಿ ಮಟ್ಟ ಹಾಕಿದೆ, ಜೊತೆಗೆ ಅಧಿಕಾರಿಗಳು ಕೂಡ ನ್ಯಾಯವಾಗಿ ಮಾಡಿಲ್ಲ ಅಂದ್ರೆ ಅಧಿಕಾರಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ ಕೂಡ ನಮ್ಮ ಸಂಘಟನೆ ಹೋಗೈತೆ. ಯಾಕಂದ್ರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಸ್ಪಂದನೆ ಮಾಡಿಲ್ಲ. 1 ವರ್ಷ ಆಗಿದೆ, ಇದಕ್ಕೇನು ರಿಸಲ್ಟ್ ಬಂದಿಲ್ಲ. ಒಂದೇ ಒಂದು ವಾರದಲ್ಲಿ ಈ ಸಮಸ್ಯೆ ಏನಾದರೂ ಬಗೆಹರದೆ ಹೋದಲ್ಲಿ ಹಂತವಾಗಿ ಮೊದಲು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀನಿ, ಮತ್ತೆ ಜಿಲ್ಲಾಧಿಕಾರಿಗಳ ಮುಂದೆ ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಶಕ್ತಿ ಪ್ರದರ್ಶನ ಏನೋದು ನಮ್ಮ ಸಂಘಟನೆ ಮಾಡುತ್ತೆ. ಯಾವುದೇ ಕಾರಣಕ್ಕೂ ದಲಿತ ಕುಟುಂಬಗಳಿಗಾಗಿರ್ಬೋದು, ರೈತರಿಗಾಗಿರ್ಬೋದು ಸಮಸ್ಯೆ ಬಂದಾಗ ಅದನ್ನ ನೋಡಿಕೊಂಡು ಅಂಬೇಡ್ಕರ್ ಯುವ ವೇದಿಕೆ ಸುಮ್ಮನೆ ಕೂರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸ್ಥಳಕ್ಕೆ ಬಂದು ನಾನೆಲ್ಲ ಸಹ ಪರಿಶೀಲನೆ ಮಾಡಿದ್ದೀನಿ. ಬಹುಶಃ ಇವೆಲ್ಲ ಕೆಲವೊಂದು ದಾಖಲೆಗಳು ಕೂಡ, ಹಳೆ ದಾಖಲೆಗಳು ಕೂಡ ನಾಪತ್ತೆ ಆಗ್ಬಿಟ್ಟಿದೆ ಬಿಡಿ. ಇದು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ತು. ಇದು ಸಾಗುವಳಿ ಚೀಟಿ ಕೂಡ ಕೊಟ್ಟಿದ್ದಾರೆ ಇವ್ರಿಗೆ, ಯಾರೋ ಸೀನಪ್ಪ ಅನ್ನೋರು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಬಹುಶಃ ಕಂದಾಯ ಅಧಿಕಾರಿಗಳು ಏನು ಅಲ್ಲಿ ದಾಖಲೆ ಇರೋದಿಲ್ಲ. ಅಲ್ಲಿ ಇದು ನಾಪತ್ತೆ ಆಗ್ಬಿಟ್ಟಿರುತ್ತೆ. ಇವ್ರು ಕೊಟ್ಟಿರೋ ದಾಖಲೆ ಅಲ್ಲಿ ಸಿಗೋದಿಲ್ಲ ಇವಾಗ. ಯಾಕಂದ್ರೆ ಈ ಸುಮಾರು ವರ್ಷಗಳ ಹಿಂದ್ಗಡೆ ಏನು ಒರಿಜಿನಲ್ ಸಾಗುವಳಿ ಚೀಟಿ ತಗೊಂಡಿದ್ದಾರೆ. ಆದರೆ ಪ್ರಸ್ತುತ ಹೋಗ್ಬಿಟ್ಟು ಏನಾದರೂ ಅರ್ಜಿ ಹಾಕ್ಬಿಟ್ಟು ಇಂಥ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಕೊಡಿ ಅಂದ್ರೆ ಸಿಗಲ್ಲ. ಇದು ಈ ದಾಖಲೆ ನಾಪತ್ತೆ ಆಗ್ಬಿಟ್ಟೈತೆ ಬಿಡ್ರಿ. ಅದು BJS ಅವರು ಏನೇನ್ ಬೇಕು ಮಾಡಿದ್ದಾರೆ, ಅಕ್ರಮಗಳು ಮಾಡ್ಬಿಟ್ಟು ಪೂರ್ತಿ ಏನೋ ದುಡ್ಡು ಮೇಲೆ ಮಾಡಿದ್ದಾರೆ. ಇರ್ಲಿ, ಬಹುಶಃ ಮಾಡೋ ಕೆಲಸ ನಾವು ನಿಯತ್ತಾಗಿದ್ರೆ ನಿಮ್ಮಲ್ಲೇ ದೇವ್ರು ಇರ್ತಾರೆ. ಸ್ವಾಮೀಜಿಗಳ ಅನ್ಕೊಂಡು ಈ ರೀತಿ ಬಡವ್ರನ್ನ ಮತ್ತೆ ಬಡವ್ರಿಗೆ ತೊಂದರೆ ಕೊಡೋದು, ದಲಿತರಿಗೆ ತೊಂದರೆ ಕೊಟ್ಟ ನೋಡಿದ್ರೆ ಸ್ವಾಮೀಜಿಗಳು ಯಾವ ತರ ಸ್ವಾಮೀಜಿ ಮಾಡ್ಬೇಕು ಅನ್ನೋದು ಕೂಡ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಇದು 1 ವಾರದಲ್ಲಿ ಸಮಸ್ಯೆ ಬಗೆಹರದೆ ಹೋದಲ್ಲಿ ನಾವಂತೂ ಸುಮ್ಮನೆ ಕೂರೋದಿಲ್ಲ. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಯಾವ ರೀತಿ ಹೋರಾಟ ಮಾಡುತ್ತೆ ಅನ್ನೋದು BJS ನ ಯಾರು ಸ್ವಾಮೀಜಿ ಅನ್ನೋದು ಕಣ್ಣಾರ ನೋಡ್ತಾನೆ. ಅರ್ಥ ಆಯ್ತಾ? ಇನ್ನೊಂದೇನಂದ್ರೆ ಚಂದ್ರಮೌಳಿ ಅವರಿಗೆ ಪ್ರಾಣ ಬೆದರಿಕೆ ಇದೆ, ಜೀವ ಬೆದರಿಕೆ ಇದೆ. ಹೌದು, ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡಬಹುದಾಗಿತ್ತಲ್ಲ. 100% ದೂರು ಕೊಟ್ಟಿದ್ದಾರೆ. ಒಂದು ನಾಗರಿಕ ಜಾರಿ ನಿರ್ದೇಶನ ಹೌದೌದು DCR ಕೊಡಬಹುದಾಗಿತ್ತಲ್ಲ. ಕೊಟ್ಟಿದ್ದಾರೆ ನೋಡಿ. ನಾಗರಿಕ ಅವ್ರೇನ್ ಕ್ರಮ ಕೈಗೊಂಡಿಲ್ಲ, ಏನಿಲ್ಲ. ಇವೆಲ್ಲ ಕೇವಲ ಅಷ್ಟೇ ವೈಟ್ ಪೇಪರ್ ಸೀಮಿತ ಅಷ್ಟೇ. ತಗೊಳ್ತಾರೆ, ಸೀಲ್ ಹಾಕಿ ಕೊಡ್ತಾರೆ, ಆಯ್ತು ಹೋಗಪ್ಪ ನೋಡೋಣ ಅಂತಾರೆ. ಇವ್ರನ್ನ ಅವರೆಲ್ಲ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಇಲ್ಲಿ ಸಮಾಜದಲ್ಲಿ ಶ್ರೀಮಂತರಿಗೆ, ಬಡವರಿಗೆ ರಾಜಕೀಯ ಪ್ರಭಾವ ಯಾರಿಗಿರುತ್ತೋ ಅಂಥವ್ರಿಗೆ ಮಾತ್ರ ಕಾನೂನು ಇರೋದು. ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ, ಮತ್ತೆ ಸರ್ಕಾರ, ಮತ್ತೆ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಅವ್ರ ಪರವಾಗಿರೋದು, ಬಡವ್ರ ಪರವಾಗಿಲ್ಲ. ಯಾಕಂದ್ರೆ ಬಡವ್ರ ಕೈಯಲ್ಲಿ ಏನಾಗಲ್ಲ. ಬಟ್ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆಲ್ಲ ಮಟ್ಟ ಆಗೋಕ್ಕೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಅನ್ನೋದು ಈಗಾಗಲೇ ಉಟ್ಕೊಂಡ್ಬಿಟ್ಟೈತೆ. ಸುಮಾರು 1 ವರ್ಷದಿಂದ ಯಾವ ರೀತಿ ಹೋರಾಟಗಳು ಮಾಡಿದೆ, ಯಾವ ರೀತಿ ಜಯ ಗಳಿಸಿದೆ ಅನ್ನೋದು ಜಿಲ್ಲೆಯಾದಂತ ಗೊತ್ತಿದೆ. ಅದನ್ನ ನಮ್ಗೆ ಗೊತ್ತು, ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಿಸ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ರೈತರಿಗೆ, ದಲಿತರಿಗೆ ಏನಾದರೂ ಸಮಸ್ಯೆ ಬಂದಾಗ ನಾವು ಅವ್ರ ಪರವಾಗಿ ನಿಲ್ಬೇಕು. ಯಾಕಂದ್ರೆ ಕನಿಷ್ಠ ಪಕ್ಷ ಸರ್ಕಾರಿ ಸಂಬಳ ತಗೊಳ್ತಾರಲ್ಲ, ಆ ನಿಯತ್ತಾದ್ರೂ ಅಧಿಕಾರಿಗಳಿಗಿರ್ಬೇಕು. ಇಲ್ಲಿ ಮಾಡಲ್ಲ ಅವರೆಲ್ಲ. ಯಾಕಂದ್ರೆ ಇರ್ಲಿ, ನಾವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡೋಣ. ಸಂಘಟನೆ ಬಂದಾಗ ನಮ್ಮ ಪ್ರಾಣ ಬೇಕಾದ್ರೂ ಸೈಡ್ಗಿಟ್ಬಿಟ್ಟು ನಾವು ಹೋರಾಟ ಮಾಡೋದು ಮಾಡ್ತೀವಿ. ಚಂದ್ರಮೌಳಿಗೆ ನ್ಯಾಯ ಕೊಡಿಸೋ ತನಕ ನನ್ನ ಹೋರಾಟ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ. ಬೇಕಾದ್ರೆ ಇಂಥವು 1000 ಬೆದರಿಕೆಗಳು ಈ ಜೈ ಭೀಮ್ ಶ್ರೀನಿವಾಸ್ ಬಂದೈತೆ, ಇನ್ನೂ ಬರ್ತಾ ಇರಲಿ. ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ನಾನು ಸಮಾಜಕ್ಕೋಸ್ಕರ ಬಂದಿದ್ದೀನಿ. ಸಮಾಜಕ್ಕೋಸ್ಕರ ಬೇಕಾದ್ರೆ ಪ್ರಾಣ ಕೊಡೋಕ್ಕೂ ರೆಡಿ. ಆದರೆ ನ್ಯಾಯ ಕೊಡೋ ತನಕ ನನ್ನ ಹೋರಾಟ ನಿಲ್ಲೋದಿಲ್ಲ. ಈ ನ್ಯಾಯ ಇಲ್ಲಿ ರಸ್ತೆ ಮಾಡೋ ತನಕ ನಾನು ಬಿಡೋದಿಲ್ಲ. ಮೊದಲು 3 ದಿನ ಆದಮೇಲೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಾನೆಲ್ಲ ತಯಾರಾಗಿದ್ದೀನಿ. ಮತ್ತೆ ಹಂತವಾಗಿ ನಮ್ಗೆ ನ್ಯಾಯ ಸಿಗದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೂಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿ ಚಂದ್ರಮೌಳಿಗೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಸದಾಕಾಲ ಮಾಡುತ್ತೆ. ಮಾಡೇ ಮಾಡ್ತೀವಿ, ಗೆದ್ದೇ ಗೆಲ್ತೀವಿ. ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಈ ಹೋರಾಟ ಇಲ್ಲಿಗೆ ಕೈ ಬಿಡಿ, ಅದನ್ನ ನಾವು ಮಾತಾಡೋಣ, ಕುಂತು ಮಾತಾಡೋಣ ಅಂತೇನಾದ್ರು ಪ್ರಭಾವ ಬಳಸಿದ್ರೆ ಸರ್, ಇಲ್ಲಿ ಕುಂತು ಮಾತಾಡೋಕ್ಕೆ ರೆವಿನ್ಯೂ ವಿಷಯ ಒಂದು ಬಗೆಹರಿಸ್ಬೇಕಂದ್ರೆ DC ಬಗೆಹರಿಸ್ಬೇಕು, ತಹಶೀಲ್ದಾರ್ ಬಗೆಹರಿಸ್ಬೇಕು.
ಅದೆಂಥ ಪ್ರಭಾವ ವ್ಯಕ್ತಿ ಬರಲಿ, ಫೋನ್ ಮಾಡಲಿ, ಇನ್ನೊಂದು ಅದಕ್ಕೆಲ್ಲ ಜಗ್ಗೋ ಶ್ರೀನಿವಾಸ್ ಅಲ್ಲ, ಅದಕ್ಕೆಲ್ಲ ಕೇರ್ ಮಾಡೋದು ಕೂಡ ಇಲ್ಲ. ನಮಗೇನು ಇಲ್ಲಿ ರಸ್ತೆ ಅಷ್ಟೇ ಬೇಕಾಗಿರೋದು. ರಸ್ತೆ ಮಾಡಿ ಇಲ್ಲಿ ಪೂರ್ತಿ 139 ಸರ್ವೆ ನಂಬರ್ದು ಹಲವಾರು ತನಿಖೆಗಳು ಮಾಡಬೇಕು. ವಿಶೇಷ ತಂಡ ರಚನೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಜಮೀನು ಮಂಜೂರಾಗಿದೆ, ಯಾವ ರೀತಿ ಸಾಗುವಳಿ ಚೀಟಿಗಳೈತೆ, ಮತ್ತೆ ಅಲ್ಲಿ ಸಾಗುವಳಿ ಚೀಟಿಗಳನ್ನ ಅದಲು ಬದಲು ಯಾವ ರೀತಿ ಮಾಡಿದ್ದಾರೆ, ಇದೆಲ್ಲ ತನಿಖೆ ಮಾಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು. ಅದು ಬಿಡಿ, ಹಂತವಾಗಿ ಮಾಡ್ತೀನಿ. ಪ್ರಸ್ತುತ ಇರೋದು ಇಲ್ಲಿ ರಸ್ತೆಗೆ ಸಮಸ್ಯೆ ಮಾಡ್ತಿದ್ದಾರೆ. ಇದನ್ನು ಮಾತ್ರ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. 3 ದಿನ ಕಾಲಾವಕಾಶ.